ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ಸತ್ಯ ಏನು ಅಂತ ಗೊತ್ತಾಗಬೇಕು ಅಂತಂದರೆ ನನಗಂತೂ ಈ ಲೆಕ್ಕಾಚಾರಿ ಸಿಗಲೇಬೇಕು. ಈ ಲೆಕ್ಕಾಚಾರಿ ಎಲ್ಲೋದ? ಈ ಲೆಕ್ಕಾಚಾರಿ ಎಲ್ಲ ವಿಚಾರ ಗೊತ್ತಿದ್ದು ನಿಮ್ಮ ಮನೆಗೆ ಉಪ್ಪು ತಿಂದಿದ್ದೀನಿ, ನಿಮ್ಮ ಮನೆಗೆ ಉಪ್ಪು ತಿಂದಿದ್ದೀನಿ ಅಂತ ನನಗೇನಾದರೂ ನಾಮಾಗಿ ಆಗ್ತಾವನ ಏನು? ಇಲ್ಲ ಇಲ್ಲ ಇಲ್ಲ, ಅವನಿಗೆ ಎಲ್ಲ ಗೊತ್ತು. ಅಯ್ಯೋ, ಫಸ್ಟ್ ಹೋಗ್ಬಿಟ್ಟು ಅವನ ಹತ್ರ ಎಲ್ಲ ವಿಚಾರನೂ ತಿಳ್ಕೊಂಬಿಡೋಣ. ಇಲ್ಲ ಅಂತಂದರೆ ಅಷ್ಟೇ, ಎಲ್ಲ ನನ್ನ ಕನಸಾಗೆ ಉಳಿದ್ಬಿಡ್ತದೆ. ಲೇ, ಎಲ್ಲೇ ನಿನ್ನ ಮಗ ಇನ್ನೂ ಬರ್ಲಿಲ್ವೇನೆ? ನನ್ನ ಮಗ ಬಿಕಾರಿ, ನನ್ನ ಮಗ ಇಷ್ಟೆಲ್ಲ ಕಾದ್ರು ಮಾಡಿದ್ರು ಏನು ಮಾಡಿದ್ರು ನಿನ್ನ ಮಗ ಬರಲೇ ಇಲ್ಲ. ಏನು ಬೀಗ ಒಡ್ಸಾಕ್ಸ್ಬೇಕಾಯ್ತದೆ. ನನಗೂ ಕಾದು 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 ಸಾಕಾಗೋಗ್ಬಿಟ್ಟೈತೆ. ಏನು ಅನ್ಕೊಂಡು ನಿನ್ನ ಮಗ ದುಡ್ಡೆಲ್ಲನೂ ಅವನ ಹೆಸ್ರಿಗೆ ಹೋಗಿದ ತಕ್ಷಣನೇ ಅವನೇ ಈ ಮನೆ ಯಜಮಾನ ಆಗ್ಬಿಡ್ತಾನ ಏನು? ಹೆಸ್ರಿಗೆ ಅವನ ಹೆಸ್ರನ್ನಾಗಿರ್ಬೋದು ಅಷ್ಟೇ. ನನ್ನ ಹೆಸ್ರಿಗೆ ಹೆಂಗೆ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನಂತೂ ಬಿಡಲ್ಲ ಅಂದರೆ ಬಿಡಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿನಗೂ ಅವನಿಗೂ ಒಂದೊಳ್ಳೆ ಗತಿ ಕಾಣಿಸ್ತೀನಿ. ಯಾವಳ ಇಲ್ದಿರೋ ಮಗಳನ್ನ ಮಗಳವಳೆ ಅಂತ ಸುಳ್ಳು ಬರೆಸ್ಬಿಟ್ಟು ಪತ್ರದಾಗೆ ಆಮೇಕಿಂದ ಆಟ ಆಡ್ತಾ ಇದೆಯಾ ನೀನು? ಯಾವ ಮಗಳು ಇಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ತಾಗ ನಾನು ಪ್ರೂವ್ ಮಾಡಿಬಿಟ್ಟು ಆಮೇಕಿಂದ ನೀನು ವಿಚಾರಿಸ್ಕೊತೀನಿ. ಅಲ್ಲಿ ಗಂಟ ವಿಚಾರಿಸ್ಕೊಳಕ್ಕಿಲ್ಲ. ನನಗೆ ಮಕ್ಕಳು ಎಂಟಿಗಿನೂ ನಂಗೆ ಆಸ್ತಿನೇ ಮುಖ್ಯ. ಆಸ್ತಿ ಇದ್ದಾಗ ಸಿಗ್ತಾ ಇದ್ದಿದ್ದು ಬೆಲೆ ನಯಾ ಪೈಸೆ ಇಲ್ದಿದ್ದಾಗ ಸಿಗ್ತಾ ಇಲ್ಲ ನನಗಂತೂ. ರೀ, ನಾನೇನಾದ್ರೂ ಅವ್ನು ಕಳ್ಸಿದ್ನಾ ಹೋಗು ಹೋಗು ಅಂತ ಹೇಳ್ಬಿಟ್ಟು ಇದೊಳ್ಳೆ ಸಂದ ಕೇಳ್ತಿರಲ್ಲ ನೀವು? ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನಂಗೆ ನೀವು ಸರೋಗಿದ್ದೀರಾ ಬಿಡಿ. ನೋಡಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇಲ್ದಿರೋ ಮಗಳನ್ನ ಕಲ್ಪನೆ ಮಾಡ್ಕೊಂಡು ಹೇಳೋಕ್ಕೆ ನನಗೇನು ತಿಕ್ಲಲ್ಲ. ಇನ್ನೊಂದು ವಾರ ಟೈಮ್ ಕೊಡಿ. ಇನ್ನೊಂದು ವಾರದಾಗೆ ನನ್ನ ಮಗಳು ಎಲ್ಲವಳೆ ಏನು ಎತ್ತ ಅಂತ ಕಂಡ್ಕೊಂಡು ಮನೆಗೆ ಕರ್ಕೊಬತ್ತೀನಿ. ಆಮೇಕಿಂದ ಏನಾದರೂ ಒಂದು ವಿಚಾರ ಮಾತಾಡಿದ್ರೆ ಆಯ್ತದೆ. ನೀವು ಸುಮ್ಮನೆ ಕಿರ್ಚಾಡೋದೇನೇ ಆಯಿತು ನನ್ನ ಮ್ಯಾಲೆ. ಬೇರೆ ಇನ್ನೇನು ಗೊತ್ತೇಳಿ ನಿಮಗೆ? ಮುಚ್ಚು ಬಾಯಿನ, ಶಾನೆ ಮಾತಾಡ್ಬೇಡ, ಮುಚ್ಚು ಬಾಯಿ. ನಿನ್ನ ಮಗಂಗೆ ಹೇಳ್ಕೊಟ್ಬಿಟ್ಟು ಕದ್ದು ಮುಚ್ಚಿ ಕಳಿಸಿರೋಳು ನೀನೇನೆ. ಹ್ಞೂನ್ರಿ, ನನಗೇನು ಮಾಡೋಕ್ಕೆ ಆಮೆ ಇಲ್ಲ ನೋಡಿ. ಅದಕ್ಕೇನೆ ನಾನೇ ಹೋಗು 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 ಅಂತ ಕಳಿಸ್ಕೊಟ್ಬಿಟ್ಟಿದ್ದೀನಿ. ಒಳ್ಳೆ ಚೆನ್ನಾಗಿ ಹೇಳ್ತೀರಾ ನೀವಂತೂ. ಸರಿ ಬಿಡಿ, ಲೆಕ್ಕಾಚಾರಿ ಎಲ್ಲವನೇ ಎಲ್ಲನ ಕಣ್ಣೇ ನಿಮಗೆ. ಅವನು ಯಾಕೆ ನಿಂಗೆ? ಅವನು ಕಟ್ಕೊಂಡು ಏನೇ ಮಾಡ್ಬೇಕು ನಿಂಗೆ? ಅದೇನು ಇಲ್ಲ, ಹಬ್ಬಕ್ಕೆ ನನಗೆ ಬಾಳೆ ಎಲೆ ಎಲ್ಲ ಬೇಕಿತ್ತಲ್ಲ. ಒಂದು ಮಾತು ಹೇಳೋಣ, ತಂದ್ಕೊಡು ಅಂತ ಹೇಳ್ಬಿಟ್ಟು, ತಂದ್ಕೊಡ್ತಾನೇನೋ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ. ಎಲ್ಲೋ ಹೊಲ್ದ ಹತ್ರ ಬಿದ್ದಿತ್ತನ್ ಬಿಡು. ಅದಕ್ಕೆ ಬೇರೆ ನೀನು ಹೋಗಿ ತಾಳು ತಿನ್ಬೇಕಾ? ನಾನು ಹೋದಾಗ ಹೇಳ್ತೀನಿ ಬಿಡು ಅವನಿಗೆ. ನೀನು ಬೇರೆ ಹೋಗಿ ತಾಳು ತಿಂದು ಹೊಲ್ದ ಗಂಟ ಯಾಕೆ ಬೇಕು? ನನಗೂ ಮನೆ ಕುಂತ್ಕೊಂಡು ಬೇಜಾರಾಯ್ತೈತೆ. ನಾನು ಹೋಗಂಗೆ ಓಡಾಡ್ಕೊಂಬಿಟ್ಟು ಬಂದರೆ ತಪ್ಪೇನಾಯ್ತದೆ? ಬುಡಿ, ಹಂಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ಯಾರು ನನ್ನ ಮಾತು ಕೇಳ್ತಾನೆ ಇಲ್ಲ. ಯಾಕಂದರೆ ಆಸ್ತಿ ನನ್ನ ಹೆಸರನ್ನಾಗಿಲ್ವಲ್ಲ, ಅದಕ್ಕೆ ನನ್ನ ಮಾತು ಏನು ಕೇಳ್ತಾನೇ ಇಲ್ಲ ಅಂತ ಅನ್ನಿಸ್ತದೆ. ಈಗ ನನಗಂತೂ ಸಂದಾಗ ಗೊತ್ತಾಯ್ತೈತೆ ಬಿಡು. ಥೂ, ಇವ್ರು ಬಾಳಗಿಷ್ಟು ಬೆಂಕಿ ಹಾಕ ಮಗನೂ ಅಮ್ಮ ಸೇರ್ಕೊಂಡು ನನ್ನೇ ಮುಳುಗಿಸಿ ತೇಲಿಸ್ತಾವ್ರೆ ಅಂತ ಮಾತ್ರ ನನಗಂತೂ ಚೆನ್ನಾಗಿ ಅರ್ಥ ಆಗ್ತೈತೆ. ಮಾಡು ಅದೆಷ್ಟು ದಿನ ಮಾಡ್ತೀಯೋ ಮಾಡು. ಲೆಕ್ಕಾಚಾರಿ 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 ಹೇಳಿ ಅಮ್ಮರೇ, ಏನು ವಿಷಯ? ಲೆಕ್ಕಾಚಾರಿ, ನೀನು ಇಲ್ಲಿದ್ಯಾ? ನಾನು ನಿನ್ನ ಹುಡುಕಿ ಸಾಕಾಗೋಯ್ತು. ಆ ಹೊಲ್ತಕ್ಕೆಲ್ಲ ಹೋಗಿದ್ದೆ, ನೀನೆಲ್ಲೂ ಕಾಣಿಸ್ಲೇ ಇಲ್ವಲ್ಲ? ಇಲ್ಲಿದ್ಯಲ್ಲ? ಯಾಕಮ್ಮರೆ, ಏನಾರ ಕೆಲಸ ಆಯ್ತಾ? ಕೆಲಸ ಇದ್ದಿದ್ರೆ ದೊಣ್ಣೆರ್ತಾಗಿ ಕಳಿಸಿದ್ರೆ ಸಾಕಾಗದಲ್ವಾ? ಎಲ್ಲ ಕೆಲಸನೂ ಪಟ ಅಂತ ಹೇಳ್ಬಿಟ್ಟು ನಾನೇನಿಯಾ ಮಾಡ್ಬಿಡ್ತಾ ಇದ್ದೆ. ಪಾಪ ಇಲ್ಲಿ ಗಂಟ ಬಿಸ್ಲಾಗೆ ಹುಡುಕಬಿಟ್ಟು ಬಂದಿದ್ರಲ್ಲ, ಏನು ಅಂತ ವಿಷಯ? ಹಬ್ಬದ ವಿಚಾರ ಹೇಳಕ್ಕೆ ಬಂದ್ರ? ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಬಾಳೆಕಾಯಿ, ಬಾಳೆ ಎಲೆಗಳು ಎಲ್ಲಾನು ರೆಡಿ ಮಾಡಿಕ್ಕಿವ್ನಿ. ನೀವೆಲ್ಲ ಕೇಳ್ದಂಗೆ ರೆಡಿ ಮಾಡಿಕ್ತೀನಿ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹೋಗ್ರಿ ಮನೆಗೆ, ನಾನೆಲ್ಲ ನೋಡ್ಕೊತೀನಿ. ನೀನು ನಿಜವಾಗೂ ನಮ್ಮ ಮನೆಗೆ ಒಳ್ಳೇದು ಮಾಡಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇದೀಯಾ ನೀನು? ಇದ್ಯಾಕೊಂಬರ ಇಂಥ ಮಾತಾಡ್ತೀರಾ? ಎಲ್ಲ ಒಳ್ಳೇದಾಗಬೇಕು ಅಂತಾನೆ ತಾನೇ ನಾನು ಇಷ್ಟು ವರ್ಷ ನಿಮ್ಮನೆ ಕೆಲಸ ಮಾಡ್ಕೊಂಡೆ ನಿಮಗೆ ನೀವು ಸಹಾಯ ಮಾಡ್ಕೊಂಡಿರೋದು. ಇದು ಯಾಕೆ ಈ ಥರ ಹೇಳ್ತಾ ಇದ್ದೀರಾ ನೀವು? ಹೋ, ನೀನು ಅಷ್ಟೊಂದು ನಿಯತ್ತು ಇದ್ಬಿಟ್ಟು ನೀನೆಲ್ಲ ನನಗೆ ಸಹಾಯ ಮಾಡೋನಾಗಿದ್ದಿದ್ರೆ ನೀನು ಈ ಥರ ಎಲ್ಲ ನನಗೆ ಸಹಾಯ ಮಾಡ್ತಾ ಇರಲಿಲ್ಲ ಅಲ್ವಾ? ನನಗೆ ಮಗಳು ಎಲ್ಲವಳೆ ಅಂತ ಹುಡುಕಿ ನಾನು ಸಾಯ್ತಾ ಇದ್ದೀನಿ. ಆದರೂ ನಿನ್ನ ಬಾಯಿಂದ ಮಗಳೆಲ್ಲವಳೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೀನು ಏನು ಬಾಯೇ ಬಿಡ್ತಾ ಇಲ್ವಲ್ಲ? ಹೋ, ನೀನು ಪಿಲಾನೇನಿಯಾ ಬ್ಯಾರೆ ಐತಿ ಅಂತ ಅನ್ನಿಸ್ತದೆ. ನನ್ನ ಮಗಳನ್ನ ನನ್ನ ದೂರ ಮಾಡಿ ನನ್ನ ಮಗ ಹೆಂಗೋ ಪೋಟ್ರೆಂಟಿ ಕೊನೆ ತನಕ ದುಡ್ಡೆಲ್ಲ ಹೊಡ್ಕೊಂಡು ಆರಾಮಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನಾರ ಪ್ಲಾನ್ ಮಾಡಿದ್ಯಾ ಏನು? ನನಗೂ ಚೆನ್ನಾಗಿ ಅರ್ಥ ಆಗ್ತದೆ. ಮೊದಲೆಲ್ಲ ಲೆಕ್ಕಾಚಾರಿ ಅಂದರೆ ನಿಯತ್ತಿನ ಮನುಷ್ಯ ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದೆ. ಆದರೆ ಕಣ್ಣು ಮುಂದೆನೇ ಇಷ್ಟೆಲ್ಲ ಗೋಳಾಡಿ ಮಾಡಿದ್ರು ನಿನ್ನ ಬಾಯಿಂದ ಒಂದು ಚೂರು ನಿಜ ಬರ್ತಾ ಇಲ್ವಲ್ಲ? ಇದನ್ನು ಕೇಳಿ ನನಗೆ ಮೈಯೆಲ್ಲ ಉರಿತೈತೆ. ನೋಡು, ನಿನಗೆಲ್ಲ ಸತ್ಯನೂ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಎಲ್ಲ ಸತ್ಯನೂ ಗೊತ್ತು. ನನ್ನ ಮಗಳೆಲ್ಲವಳೆ ಅಂತಲೂ ನೀನು ಚೆನ್ನಾಗಿ ಗೊತ್ತು. ಆದ್ರೂ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಾ? ಅದು ಕಾರಣ ಏನು ಅಂತ ಮಾತ್ರ ನನಗಂತೂ ಗೊತ್ತಾಯ್ತಿಲ್ಲ. ಅಯ್ಯೋ ಅಮ್ಮರೇ, ಹಂಗಲ್ಲ, ಬರ್ತಾರೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ನಲ್ಲ, ನಿಮ್ಮ ಮಗಳು ಎಲ್ಲೂ ಹೋಗಕ್ಕಿಲ್ಲ, ಬಂದೇ ಬರ್ತಾಳೆ. ಕಾಯಿರಿ, ಸ್ವಲ್ಪ ಕಾಯಿರಿ ಅಷ್ಟೇ. ನೀನಿಯ ಬಂದ್ಬಿಡ್ತಾರೆ. ನಾನು ಅದೇ ಪ್ರಯತ್ನದಾಗಿದ್ದೀನಿ. ಲೆಕ್ಕಾಚಾರಿ, ಯಾಕೆ ಲೆಕ್ಕಾಚಾರಿ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ನಿನಗೆ ಇಷ್ಟು ದಿನ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇದು ಮಾಡಿದ್ದಕ್ಕೆ ಇಷ್ಟೇನೆಯಾ ನನಗೆ ನೀನು ಕೊಡ್ತಾ ಇರೋ ಬಹುಮಾನ? ನನಗೆ ಯಾಕೋ ಅನುಮಾನ ಬರ್ತೈತೆ. ಪದ್ದು ಮಗಳು ನಿಧಿ ಅವಳಲ್ಲ, ನಿಧಿ ನಿನೆಯ ನನ್ನ ಮಗಳು ಅಂತ ಅನ್ನಿಸ್ತೈತೆ.
ಯಾಕಂದರೆ ಅವಳ ಕೈಯಾಗೆ ಬಲ್ಗೈಯಾಗೆ ನನ್ನ ಗಂಡ ಸುಟ್ಟಿದ್ನಲ್ಲ ಆ ಕಲೆ ಹಂಗೆ ನೆನೆಯ ಐತೆ ಕೈಯಾಗೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಅವಳ ಬರ್ತ್ಡೇನೂ ನನ್ನ ಮಗಳು ಬರ್ತ್ಡೇ ಡೇಟು ಎಲ್ಲನೂ ಒಂದೇ, ಆಗಸ್ಟ್ 19 ನೆನೆಯ. ನನಗೂ ಸಣ್ಣದಾಗಿ ಗೊತ್ತೈತೆ ನೋಡು. ಇಷ್ಟೆಲ್ಲ ಆದ್ರೂ ನೀನು ಮುಚ್ಚಿಕೊಳ್ಳೋದ್ರಾಗೆ ಏನೂ ಅರ್ಥ ಇಲ್ಲ. ಪದ್ದು ಮಗಳೇ ನನ್ನ ಮಗಳ, ಇಲ್ಲ ಅಂದರೆ ನನ್ನ ಮಗಳು ಬ್ಯಾರೆ ಎಲ್ಲಾದರೂ ಅವಳ, ನನಗೆ ಅದೇ ನೆನೆಯ ಗೊತ್ತಾಯ್ತಿಲ್ಲ. ನನಗೆ ಗೊತ್ತಾಗ್ಬೇಕು ಇವಾಗ ಅಷ್ಟೇ ನೆನೆಯ. ಹೇಳು, ಫಸ್ಟ್ ಹೇಳು, ಪದ್ದು ಮಗಳೇ ನನ್ನ ಮಗಳ? ನಿನಗೆಲ್ಲ ವಿಚಾರ ಗೊತ್ತು ಅಂತ ಮಾತ್ರ ನಂಗೆ ಚೆನ್ನಾಗಿ ಗೊತ್ತು. ನಿನಗೆಲ್ಲರೂ ಗೊತ್ತೈತೆ. ಹೇಳು ಲೆಕ್ಕಾಚಾರಿ, ಇದೊಂದು ವಿಚಾರದಾಗ ನನಗಂತೂ ನೋವು ಮಾಡಬೇಡ, ಹೇಳು ನೀನು. ಅಯ್ಯೋ, ಕೊನೆಗೂ ಇವರು ಕಂಡಿಡಿದ್ಬಿಟ್ರು ಮಗಳು ಯಾರು ಅಂತ ಹೇಳ್ಬಿಟ್ಟು. ಈ ವರ್ಷ ಬೇಕಾಯ್ತು ಇವ್ರಿಗೆ ಮಗಳು ಯಾರು ಅಂತ ಗೊತ್ತಾಗಕ್ಕೆ. ಇನ್ನು ನಾನು ಮುಚ್ಚಿಕೊಂಡು ಏನೂ ಪ್ರಯೋಜನ ಇಲ್ಲ, ಎಲ್ಲ ಹೇಳೇ ಬಿಡ್ತೀನಿ. ಅದು ಹೌದು ಅಮ್ಮರೇ, ನೀವು ಹೇಳೋದು ನಿಜನೇನೆ. ಪದ್ದು ಮಗಳು ನಿಧಿ ಅವಳು ನಿಮ್ಮ ಮಗಳೇ ನೆನೆಯ. ಹೌದಾ? ನೀನು ನಿಜ ಹೇಳ್ತಾ ಇದೀಯಾ? ಪದ್ದು ಮಗಳು ಅಲ್ಲ, ಅವಳು ನಿಧಿ ನನ್ನ ಮಗಳ? ನಿಧಿ ನನ್ನ ಮಗಳ ಲೆಕ್ಕಾಚಾರಿ? ಹೌದು ಅಮ್ಮರೇ, ನಿಧಿ ನಿಮ್ಮ ಮಗಳೇ ನೆನೆಯ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಒಳ್ಳೆ ಹುಡುಗಿ ನಿಧಿ. ಅವಳನ್ನ ನೋಡಿದಾಗೆಲ್ಲ ಅನ್ಕೋತಾ ಇದ್ದೆ ನಾನಂತೂ, ಇವಳೇ ನನ್ನ ಮಗಳಾಗಿರ್ಬಾರ್ದ ಅಂತ 100 ಕಿತ ಅನ್ಕೋತಾ ಇದ್ದೆ. ಕೊನೆಗೂ ಅವಳೇ ನನ್ನ ಮಗಳಾಗಿ ಬಂದ್ಬಿಟ್ಲು ಲೆಕ್ಕಾಚಾರಿ. ಅಯ್ಯೋ, ನನಗೆ ಖುಷಿ ಪಾರನೇ ಇಲ್ಲ. ನನಗಂತೂ ಭಾಳ ಖುಷಿ ಆಗ್ತಾ ಇದ್ದು. ನನಗಂತೂ ಮಗಳೇ ನಿಧಿ ನೀನು ನನ್ನ ಮಗಳು. ಅಯ್ಯೋ, ಊರಾಗೆಲ್ಲ ನಿಧಿನ ಹೊಗಳೋರೇನೆಯ ಶಾನೆ. ಈಗ ನನ್ನ ಮಗಳು ಅಂತ ಈಗ ನನಗೆ ಪದಗಳೇ ಗೊತ್ತಾ ಇಲ್ಲ ಲೆಕ್ಕಾಚಾರಿ, ಪದಗಳೇ ಗೊತ್ತಾ ಇಲ್ಲ ಹೇಳೋಕ್ಕೆ. ಅಲ್ಲ ಲೆಕ್ಕಾಚಾರಿ, ಇಷ್ಟು ದಿನ ಯಾಕೆ ಮುಚ್ಚಿಕ್ಕಿದ್ದೆ? ನಿಧಿ ನನ್ನ ಮಗಳು ಅಂತ ಹೇಳ್ಬಿಟ್ಟು ನೀನು ಮೊದಲನೇ ಹೇಳ್ಬೇಕಿತ್ತಾನೆ. ನಾನೇ ಕರ್ಕೊಂಬಂದು ಮನೆಗೆ ಇರಿಸ್ಕೊಂಡು ಹೆಂಗೆ ನೋಡ್ಕೊತಾ ಇದ್ದೆ ಅಂತ ಹೇಳಿದ್ರೆ, ರಾಣಿ ಮಹಾರಾಣಿ ಥರ ನೋಡ್ಕೊತಾ ಇದ್ದೆ ನಾನಂತೂ. ನನಗೆ ಹೆಂಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಬಾ ಲೆಕ್ಕಾಚಾರಿ, ಬಾ ಹೋಗನ್, ಬಾ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ಬಾ. ಅಮ್ಮರೇ ಸಮಾಧಾನ. ನಾನು ಈ ವಿಚಾರನ ಮೊದಲೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಮೊದಲೇ ಏನಾದರೂ ಈ ವಿಚಾರ ನಿಮ್ಗೆ ಗೊತ್ತಾಗೋಗ್ಬಿಟ್ರೆ ನಿಮ್ಮಿಂದ ಸಾಹುಕಾರು ಗೊತ್ತಾಗ್ಬಿಡ್ತದೆ. ಸಾಹುಕಾರು ಹುಡುಗಿಗೆ ಏನಾದ್ರೂ ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ನೆನೆಯ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾದೆ. ಸಾಯಿಸ್ಬಿಟ್ರೆ ಪಾಪ ನಿಧಿನ ಅಂತ ಹೇಳ್ಬಿಟ್ಟು ಪೊದ್ದು ಮನೆಯವ್ರಿಗೂ ಭಾಳ ತೊಂದರೆ ಕೊಟ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಎದುರ್ಕೊಬಿಟ್ಟೆ ನಾನಂತೂ. ಇನ್ನು ಇವಾಗ ಇನ್ನೇನು ನಿಮಗೂ ಗೊತ್ತಾಯ್ತಲ್ಲ, ಹೀಗೆ ಗೊತ್ತಾಗೋದ್ರಿಂದ ಏನು ಸಮಸ್ಯೆ ಶಾನೆ ಆಗೋಕ್ಕಿಲ್ಲ ಅಂತ ಅನ್ಕೋತೀನಿ. ನೀವೆಲ್ಲ ಯೋಚನೆ ಮಾಡೋಕೆ ಹೋಗ್ಬಿಡಿ. ನಾನು ಪೊದ್ದುಗೂ ಎಲ್ಲ ವಿಚಾರ ಹೇಳಿದ್ದೀನಿ. ಏನು ತಲೆ ಕೆಡಿಸ್ಕೋಣ ಅಂಥದ್ದು ಏನೂ ಇಲ್ಲ, ಸರಿನಾ? ನಿಮ್ಮ ಖುಷಿ ನೋಡಿ ನಂಗೆ ಬಹಳ ಖುಷಿ ಆಯ್ತೈತೆ. ಸ್ಯಾನೆ ವರ್ಷ ಆದಮೇಲೆ ನಿಮ್ಮ ಮುಖದಾಗಿ ಖುಷಿನ ನೋಡ್ತಾ ಇವ್ನಿ. ಖುಷಿ ಕೊನೆ ತನಕನೂ ಹಿಂಗೇನೇ ಇರಲಿ. ನಿಧಿ ಮಗಳು ಅಂತೂ ನಿಧಿ ಪುಟ ಅಂತೂ ಎಂಥ ಒಳ್ಳೆ ಮಗ ಅಂದರೆ ಅಂಥ ಒಳ್ಳೆ ಮಗ. ಪೊದ್ದು ತುಂಬ ಚೆನ್ನಾಗಿ ಬೆಳೆಸ್ಬಿಟ್ಟವಳೆ. ಲೆಕ್ಕಾಚಾರಿ, ಅವಳಿಗೆ ಎಷ್ಟು ಕೊಟ್ಟರು ಕಡಿಮೆನೇ. ನಾನಂತೂ ಒಳ್ಳೆ ಕೆಲಸನೇ ಮಾಡಿದ್ಯಾ. ನನ್ನ ಗಂಡಂಗೆ ಗೊತ್ತಾಗಿದ್ರೆ ಮೊದಲೇ ಏನಾದರೂ ಮಾಡಿಬಿಟ್ಟಿರೋನು ಅಂತ ಅನ್ನಿಸ್ತದೆ. ಅಲ್ಲ, ನನ್ನ ಕಣ್ಣು ಮುಂದೆನೇ ಓಡಾಡ್ಕೊಂಡಿದ್ರು ನನ್ನ ಮಗಳು. ನನಗೆ ಗೊತ್ತಾಗ್ಲಿಲ್ವೇ? ನನಗೆ ಕಾಪಿ ಕೊಟ್ಟಾಗ ಅನ್ಕೊಂಡೆ, ಕೈ ನೋಡ್ಬಿಟ್ಟು ನನ್ನ ಮಗಳು ಇದ್ದಂಗೆ ನೀನಿಯಾ ಅಂತ ಮನಸ್ಸೆಲ್ಲೋ ಅಂತಾಗೆ ಎತ್ಕೊಳ್ಳು ಎಳಿತಾಯ್ತದಲ್ಲ, ಹಂಗೆ ಎಳಿತಾಯಿತ್ತು. ಆದರೆ ಏನು ಮಾಡನಿ, ಕನ್ಫರ್ಮ್ ಇಲ್ದಿದ್ದು ಏನು ಮಾತಾಡಬಾರ್ದಲ್ಲ, ಅದಕ್ಕೆ ನೀ ಸುಮ್ಕಿದ್ದೆ. ಈ ಕೊನೆಗೂ ನಿಧಿನೇ ನನ್ನ ಮಗಳು ಅಂತ ಗೊತ್ತಾಯ್ತಲ್ಲ ಲೆಕ್ಕಾಚಾರಿ. ನಾನು ಈ ಕ್ಷಣನೇ ಹೋಗ್ಬಿಟ್ಟು ಪೊದ್ದು ಹತ್ರ ಮಾತಾಡಿ ಆದಷ್ಟು ಬೇಗನೆ ನನ್ನ ಮಗಳನ್ನ ಮನೆ ಕರ್ಕೊಂಬಿಟ್ಟು ಬರ್ತೀನಿ. ದೊಡ್ಡ ಆರತಿ ಎಲ್ಲ ಮಾಡಿ ನನ್ನ ಮಗಳಿಗೆ ಹಬ್ಬನೇ ಮಾಡ್ಬಿಡ್ತೀನಿ. ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟು ನೋಡ್ತಾ ಇರ್ರಿ, ನನ್ನ ಮಗಳು ನಮ್ಮ ಮನೆಗೆ ಬರೋ ದಿನ ಹೆಂಗಿರ್ಬೇಕು ಅಂದರೆ ಯಾವ ಹಬ್ಬಕ್ಕೂ ಕಮ್ಮಿ ಇರಬಾರ್ದು ನೋಡಿ, ಹಂಗೆ ಹಬ್ಬನೇ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಮೊರೆ ಪೊದ್ದು ಹತ್ರನೂ ಓಸಿ ಮಾತಾಡಿ. ಯಾಕಂದರೆ ಪೊದ್ದು ಅವರು ಬೆಳೆಸಿರೋದಲ್ವ ಹುಡುಗಿನ, ಅದಕ್ಕೆ ನೀವು ಒಂದು ಕಿತ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಕಿಂದ ಮುಂದಿನ ನೋಡ್ಕೊಳ್ಳೋಣ, ಸರಿನಾ? ನಾನು ಗದ್ದೆಗೆಲ್ಲ ನೀರು ಹಾಕ್ತಾ ಇದ್ದೆ, ನೀರು ಯಾರು ಹಾಕ್ಬೇಕಿತ್ತು. ನೀವು ಹೋಗಿರ್ರಿ, ನಾನು ಆಮೇಕಿಂದ ಬರ್ತೀನಿ. ಇಲ್ಲ ಅಂದರೆ ಸಾವುಕಾರು ಕೆಂಡ ಮಂಡ್ಲ ಹೋಗ್ಬಿಡ್ತಾರೆ. ಏನಿಲ್ಲ ಹಾಕಿಲ್ವಲ್ಲ ನೀರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಹೋಗಿರ್ರಿ ಅಮ್ಮರೆ, ಹಿಂದೆ ನಾನು ಬರ್ತೀನಿ, ಸರಿನಾ? ಸರಿ ಆಯ್ತು ಲೆಕ್ಕಾಚಾರಿ. ಇಷ್ಟು ದಿನ ನನಗೆ ಎಂಥ ಮಗಳು ಸಿಗ್ತಾಳೋ ಏನೋ ಎತ್ತೋ ಅಂತ ಕಾದಿದ್ದಕ್ಕೂ ಒಳ್ಳೆದೇನೇ ಆಯಿತು. ನನ್ನ ಮಗಳು, ನನ್ನ ಪ್ರೀತಿಯ ಮಗಳು ಎಂಥ ಗೊಂಬೆ ಅಂದರೆ ದಂತದ ಗೊಂಬೆ ಬಂದಂಗೆ ಗೊತ್ತಾಳ ನಮ್ಮ ಮನೆಗೆ. ಸರಿ, ನಾನು ಟೈಮ್ ಅಂತೂ ವೇಸ್ಟ್ ಮಾಡಲ್ಲ, ಈ ಕ್ಷಣನೇ ಪೊದ್ದು ಮನೆಗೆ ಹೋಗ್ಬಿಡ್ತೀನಿ. ಅಮ್ಮೋರ್ ಮುಖದಾಗೆ ಎಂಥ ಖುಷಿ, ಎಂಥ ಆನಂದ. ಇದು ನೋಡಬೇಕು ಅಂತ ನಾನಂತೂ ಅದೆಷ್ಟು ದಿನದಿಂದ ಕಾಯ್ತಾ ಇದ್ನೋ ಏನೋ. ಪೊದ್ದು ಸದ್ಯ ಮಗಳನ್ನ ಕಳಿಸ್ತೀನಿ ಅಂತ ಒಪ್ಕೊಂಡು ಮಗಳನ್ನ ಕಳಿಸಿದ್ರೆ ಅಷ್ಟೇ ಸಾಕು. ಮೊದಲೇ ಪೊದ್ದು ಮೊಂಡು ಬೀಳ್ತಾಳೆ, ಏನು ಬೀಳ್ದಿದ್ದಂಗೆ ಕಳಿಸ್ಬಿಟ್ರೆ ಎಲ್ಲರ ಸಂಸಾರನೂ ಸಂದಕ್ಕಿರ್ತವೆ.